ಈ ಕರಾವಳಿ ಕರ್ನಾಟಕದ ವೀರ ಜಾನಪದ ಕ್ರೀಡೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಿನ ತಲೆಮಾರಿಗೆ ಅದನ್ನು ನೆನಪಿಸಿಕೊಳ್ಳುವ ರೀತಿಯಲ್ಲಿ ಒಂದು ಅಕಾಡೆಮಿಯನ್ನು ಸ್ಥಾಪಿಸಿ ಅದರ ಮೂಲಕ ಈ ಚಟುವಟಿಕೆಗಳನ್ನು ಮಾಡಬೇಕು ಅಂತೇಳಿ ನಾವು ಸಮಾನ ಮನಸ್ಕರಾದಂಥ 11 ಜನ ಸೇರಿ ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ಅದರ ಪ್ರಾರಂಭೋತ್ಸವ 2011ನೇ ಮೇ ತಿಂಗಳಿನಲ್ಲಿ ಇದೇ ಶಿರ್ಲಾಲಿನ ನಮ್ಮ ತೋಟದ ಜಮೀನು ಪಕ್ಕದಲ್ಲಿರುವಂಥ ನಾಲ್ಕೂರು ನರಸಿಂಗರಾವ್ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯ ಪರಿಸರದಲ್ಲಿ ಅದನ್ನು ಹಮ್ಮಿಕೊಂಡೆವು. ನಿಜವಾಗಿ ಅದನ್ನು ಹೇಗೆ ಮಾಡಬೇಕು, ಯಾಕಂದರೆ ಇದನ್ನು ಮಾಡಬೇಕು ಅಂತ ಆಗುವಾಗ 4 ವಾರಗಳಲ್ಲಿ ಕಂಬಳ ವ್ಯವಸ್ಥಾಪಕರ, ಕೊಣದ ಯಜಮಾನರ, ತೀರ್ಪುಗಾರರ, ಕಂಬಳ ಅಭಿಮಾನಿಗಳ ಎಲ್ಲ ಮೀಟಿಂಗನ್ನು 4 ವಾರಗಳಲ್ಲಿ ಪ್ರತ್ಯೇಕವಾಗಿ ಕರೆದು ಇಂಥದ್ದೊಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅನ್ನುವಂಥ ಎಲ್ಲರ ಒತ್ತಡ ಬಂದದ್ರಿಂದ ಎಲ್ಲ ರೀತಿಯ ತರಬೇತಿ, ಕೇವಲ ಓಟಗಾರರಿಗೆ ಮಾತ್ರ ಅಲ್ಲ, ತೀರ್ಪುಗಾರರಿಗೆ, ಕಂಬಳ ಕೋಣಗಳನ್ನು ಸಾಕುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತೀರ್ಮಾನ ಆದ ಪ್ರಕಾರ ನಾವು ಮಾಡಿ, ಮೊದಲು ನಾವು ಇಲ್ಲಿ ಶಿರ್ಲಾಲ್ನಲ್ಲಿ ಪ್ರಾರಂಭ ಮಾಡಿದಾಗ ಮೋಟರ್ ಸೈಕಲ್ನ ಹಿಂದೆ ಹಗ್ಗ ಕಟ್ಟಿ ಹಗ್ಗದ ಮೂಲಕ ಹಿಡ್ಕೊಂಡು ಓಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಸಾಕಷ್ಟು ಟೀಕೆಗಳು ಬಂತು ಅದರ ಬಗ್ಗೆ. ಯಾಕಂದರೆ ಈ ಥರವೂ ಒಂದು ಉಂಟಾ, ಕೋಣದು ಬಾಲ ಹಿಡಿದು ಓಡಿಸೋದ್ರ ಬದಲು ಇದನ್ನು ಓಡಿಸೋದು. ಯಾಕಂದರೆ ಒಳ್ಳೆಯ ಕೋಣಗಳನ್ನು ಯಾರೂ ಕೊಡೋದಿಲ್ಲ. ಒಳ್ಳೆಯ ಓಟಗಾರನಾದ ನಂತರ ಅವನಿಗೆ ಯಾವ ಕೋಣವನ್ನು ಕೊಡಲಿಕ್ಕೆ ಮನೆ ಬಾಗಿಲಿಗೆ ಬರ್ತಾರೆ. ಕೋಣಗಳು ಹಾಳಾಗ್ತದೆ ಅಂತ ಒಂದು ನಂಬಿಕೆ ಇತ್ತು. ಹಾಗಾಗಿ ಮೊದಲು ಇಲ್ಲಿ ನಾವು ಪ್ರಯೋಗ ಮಾಡಿ ಅದರಲ್ಲಿ ವ್ಯಾಯಾಮ, ಮುಖ್ಯವಾಗಿ ಯೋಗ, NIS ಕೋಚಸ್ನಿಂದ ವ್ಯಾಯಾಮ, ಆಮೇಲೆ ಆಹಾರ ಪದ್ಧತಿ, ವ್ಯಕ್ತಿತ್ವ ವಿಕಸನ, 6 ಥರದ ಹಗ್ಗ ನೇಯುವಂಥ ತರಬೇತಿ, ಬೆತ್ತ ಕಟ್ಟುವಂಥ ತರಬೇತಿ, ಕೋಣಗಳ ಸಗಣಿ ತೆಗೆಯುವುದರಿಂದ ಹಿಡಿದು ಕೋಣಗಳನ್ನು ಸಾಕುವಂಥದ್ದು, ಅದನ್ನು ಆಹಾರವನ್ನು ಕೊಡುವಂಥದ್ದು, ಅವರಿಗೆ ವ್ಯಾಯಾಮ ಮಾಡುವಂಥದ್ದು, ಮತ್ತು ಕೊನೆಯಲ್ಲಿ ಓಡಿಸುವಂಥ ಎಲ್ಲ ತರಬೇತಿಯು ಕೂಡ, ಮತ್ತು ಮರ ಬಿಗಿಯುವಂಥ ತರಬೇತಿ ಕೂಡ ಇತ್ತು. ಹಾಗಾಗಿ ನಮಗೆ ಅದು ಹೊಸ್ತು, ನಮಗೆ ಸಿಲೆಬಸ್ ಕೂಡ ಹೊಸ್ತು, ಅದು ಹೊಸ ಕಾನ್ಸೆಪ್ಟ್. ಅದರಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದಕ್ಕೆ ಅದನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಯಾವ ಮಟ್ಟಕ್ಕೆ ಬಂತು ಅಂತ ಕೇಳಿದರೆ, ಪ್ರಾಯಶಃ ಇವತ್ತು ಇಲ್ಲಿ ಓಡಿದಂತಹ ಪ್ರಾರಂಭದ ಬ್ಯಾಚ್ನಲ್ಲಿ ಓಡಿದಂತಹ ಶ್ರೀನಿವಾಸ ಗೌಡ ಆಭರಣ ಜ್ಯುವೆಲ್ಲರ್ಸ್ನ ಒಬ್ಬ ರಾಯಭಾರಿಯಾಗಿ ಕೂಡ ಅವರನ್ನು ಆಯ್ಕೆ ಮಾಡಿಕೊಂಡ್ರು. ನೀವೆಲ್ಲ ನೋಡ್ತೀರ, ಅಲ್ಲಲ್ಲಿ ಅವರ ಭಾವಚಿತ್ರಗಳು ಇರ್ತವೆ. ಆಮೇಲೆ ಕಕ್ಕಪದವಿನ ಕಂಬಳದಲ್ಲಿ ಮಿಜಾರ್ ಅಶ್ವತ್ಥಪುರ, ನಮ್ಮ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ ಕೋಣಗಳನ್ನು ಕಕ್ಕಪದವಿನ ಕಂಬಳದಲ್ಲಿ ಓಡಿಸಿ ಕೊನೆಯ 100 ಮೀಟರ್ನಲ್ಲಿ ಜಾಗತಿಕ ಮಟ್ಟದ ದಾಖಲೆ ಮಾಡಿದೆ. 8.78 ಸೆಕೆಂಡ್ಸ್ನಲ್ಲಿ ಓಡಿ ಒಂದು ವಿಶ್ವ ದಾಖಲೆಯನ್ನು ಮಾಡಿದೆ. ಮೊನ್ನೆ ದಿನ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಕಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರನ್ನು ಇಲ್ಲಿ ಗುರುತಿಸಿದೆವು. ಶ್ರೀನಿವಾಸ ಗೌಡರನ್ನು ಗುರುತಿಸಿದೆವು, ಕೋಣಗಳ ಯಜಮಾನ ಶಕ್ತಿ ಪ್ರಸಾದ್ ಶೆಟ್ಟರನ್ನು ಗುರುತಿಸಿದೆವು. ಕಾರಣ ಇಷ್ಟೇ, ಈ ನೆಲದಲ್ಲಿ ಅದರ ಮೊದಲನೇ ತರಬೇತಿ ಆಗಿತ್ತು. ಹಾಗಾಗಿ ಈ ನೆಲದಲ್ಲಿ ಪ್ರಾರಂಭಿಸಿದಂಥದ್ದಕ್ಕೆ ಒಂದು ಕೀರ್ತಿ ಬರುವಾಗ ಇಲ್ಲಿ ಜಾಗತಿಕ ಮಟ್ಟದವನ 8.78 ಸೆಕೆಂಡ್ಸನ್ನು ಯಾರನ್ನೂ ಕೂಡ ಇಷ್ಟುವರೆ ಮೀಸಲಿಕ್ಕೆ ಆಗಲಿಲ್ಲ. ನಾನೊಂದು ಮಾತು ಹೇಳಿದ್ದೆ ಶ್ರೀನಿವಾಸ ಗೌಡನಿಗೆ, ನನಗೆ ಇನ್ನೂ ಭಾಳ ಸಂತೋಷ ಆಗೋದು ಯಾವಾಗ ಅಂತ ಕೇಳಿದರೆ, ಶ್ರೀನಿವಾಸ ಗೌಡನ 8.78 ಸೆಕೆಂಡ್ಸನ್ನು ಯಾರು ಮೀರಿಸ್ತಾರೆ ಆಗ ನನಗೆ ಭಾಳ ಸಂತೋಷ ಆಗ್ತದೆ ಅಂತೇಳಿ. ಆಮೇಲೆ ನಮಗೆ ತುಂಬ ಅಕಾಡೆಮಿಯ ಪ್ರಾರಂಭದಿಂದಲೂ ಕೂಡ ಒಂದು 2-3 ವರ್ಷಗಳ ಕಾಲ ಸಂಪೂರ್ಣ ಊಟೋಪಚಾರದ ಖರ್ಚು, ಹುರುಳಿಯ ಖರ್ಚು, ಅಡಿಗೆಯವರ ಕೆಲಸದವರ ಸಂಬಳದ ಖರ್ಚು ಎಲ್ಲವನ್ನು ನೋಡಿಕೊಂಡು ಬಂದವರು ನಂದಲಿಕೆ ಶ್ರೀಕಾಂತ ಭಟ್ ಅವರು. ಉಳಿದ ಕೋಣಗಳ ಯಜಮಾನರುಗಳು ಕೂಡ ಸ್ವಯಂ ಸ್ಫೂರ್ತಿಯಿಂದ ಕೊಟ್ಟವರಿದ್ದಾರೆ. ಉದಾಹರಣೆ ಭಾಸ್ಕರ್ ಕೋಟೆ ಅಂತವರು ಪ್ರತಿ ವರ್ಷವೂ ಕೂಡ ಅದಕ್ಕೆ ಅರ್ಧ ಪೌಂಡ್ನ ಬಂಗಾರವನ್ನು ಕೊಡ್ತಾಯಿದ್ರು, ಮತ್ತು 10 ರೂಪಾಯಿ ಕೊಡ್ತಿದ್ರು. ಕೆಲವರು ಅವರಾಗಿಯೇ ಬಂದು ಕೊಡ್ತಾಯಿದ್ರು. ನಮಗೆ ಬೆಳುವೆ ಸದಾನಂದ ಶೆಟ್ಟರು ಪ್ರಾರಂಭದ ವರ್ಷದಲ್ಲಿ ಭಾಳಷ್ಟು ದೊಡ್ಡ ಧೈರ್ಯ ತುಂಬಿದವರು, ಅದನ್ನು ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಆಮೇಲೆ ಪ್ರತ್ಯೇಕವಾಗಿ 5,000 ರೂಪಾಯಿ, 10,000 ರೂಪಾಯಿ, 50,000 ರೂಪಾಯಿ ಹೀಗೆಲ್ಲ ಕೊಟ್ಟವರಿದ್ದಾರೆ. ನಮಗೆ ಖರ್ಚು ಒಂದು 7 ಲಕ್ಷ ರೂಪಾಯಿ ಬರ್ತದೆ. ಅದನ್ನು ನಾನು ಯಾರ ಹತ್ರ ಅದನ್ನು ಹೇಳಿಕ್ಕೆ ಹೋಗೋದಿಲ್ಲ, ಕೊಟ್ಟವ್ರದ್ದು ತಗೊಳ್ತೇವೆ ನಾವು. ಕೊಡದಿದ್ದರೆ ಪ್ರತಿ ವರ್ಷವೂ ಕೂಡ ನಾನು ಮತ್ತು ಸೀತಾರಾಮ್ ಶೆಟ್ಟರು ಮತ್ತು ಉಳಿದವರು ಸೇರಿಕೊಂಡು ದೊಡ್ಡ ಮೊತ್ತದ ಅಮೌಂಟ್ ಅಂದರೆ ಕನಿಷ್ಠ ಪಕ್ಷ 1 ಲಕ್ಷದಿಂದ 2 ಲಕ್ಷದವರೆಗೆ ಪ್ರತಿ ಕಂಬಳದಲ್ಲಿಯೂ ನನ್ನ ಕೈಯಿಂದ ಹಾಕ್ತೇನೆ. ಆದರೆ ನಮಗೆ ತೃಪ್ತಿ ಏನು ಅಂತ ಕೇಳಿದರೆ, ಇವತ್ತು ಜಾಗತಿಕ ಮಟ್ಟದಲ್ಲಿ ಹೆಸರು ಪಡಿತಾ ಇದೆ ಕಂಬಳ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಇದನ್ನು ನೋಡ್ತಾರೆ, ಸಂತೋಷ ಪಡ್ತಾ ಇದ್ದಾರೆ. ಈ ತುಳುನಾಡಿನ ಜನ ನಾಡಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಈ ಕಂಬಳ ಇವತ್ತು ಬೆಳೆದಿದೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಷಯದೊಟ್ಟಿಗೆ ಈ ಕಂಬಳವನ್ನು ಕಂಬಳವಾಗಿಯೇ ನಾವು ಉಳಿಸಬೇಕು ಅನ್ನೋದು ಕೂಡ ಅಷ್ಟೇ ನಮ್ಮ ದೊಡ್ಡ ಜವಾಬ್ದಾರಿ. ಅದರಲ್ಲಿ
ವ್ಯವಸ್ಥಾಪಕರದ್ದಿರ್ಬೋದು, ಓಟಗಾರರದ್ದಿರ್ಬೋದು, ತೀರ್ಪುಗಾರರದ್ದಿರ್ಬೋದು, ಕೋಣಗಳ ಯಜಮಾನರದ್ದಿರ್ಬೋದು. ಇದು ನಮ್ಮ ಕಂಬಳ, ಇದು ನಮ್ಮ ಹೆಮ್ಮೆ. ಒಂದು ಮಾತಂತೂ ಸ್ಪಷ್ಟ, ಕಂಬಳದಿಂದಾಗಿ ನಮಗೆ ಗೌರವ ಬಂದಿದೆ ವಿನಃ ನಮ್ಮಿಂದಾಗಿ ಕಂಬಳಕ್ಕೆ ಗೌರವ ಬಂದಿದೆ ಅಂತ ಯಾರು ತಿಳ್ಕೊಳ್ಳೋದು ತಪ್ಪು. ಯಾಕಂದರೆ ಕಂಬಳ ಇವತ್ತು ನಿನ್ನೆದ್ದಲ್ಲ, ಶತಶತಮಾನಗಳ ಇತಿಹಾಸ ಇದೆ ಅದರಲ್ಲಿ. ಅದಕ್ಕೆ ನಾವು ಸೇರಿಕೊಂಡಾಗ ನಮ್ಮಿಂದ ಆದಂಥ ಅಳಿಲ ಸೇವೆಯನ್ನು ಮಾಡೋದ್ರ ಮೂಲಕ ಕಂಬಳಕ್ಕೆ ನಮ್ಮ ಕೊಡುಗೆಯನ್ನು ಕೊಟ್ಟದ್ರಿಂದ ಕಂಬಳವೂ ಬೆಳೆದಿದೆ, ಅದರೊಟ್ಟಿಗೆ ನಾವು ಕೂಡ ಬೆಳೆದಿದ್ದೇವೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಅಂಶ. ಹಾಗೆ ಇನ್ನು ಮುಂದೆ ಅಕಾಡೆಮಿ ತರಬೇತಿ ಬೇಕು ಅಂತ ಹೇಳ್ತಾರೆ. 6ನೇ ಬ್ಯಾಚಿನ ಈಗ ಅಶ್ವತ್ಥಪುರ ಶ್ರೀನಿವಾಸ ಗೌಡ ಮೊದಲನೇ ಬ್ಯಾಚಿನವಾದರೆ, ನಿಶಾಂತ್ ಶೆಟ್ಟಿ 2ನೇ ಬ್ಯಾಚಿನವನು, ಪ್ರವೀಣ್ ಕೋಟೆ ಅನ್ನವರೆಲ್ಲ 3ನೇ ಬ್ಯಾಚ್. ಹೀಗೆ ಪ್ರತಿಯೊಬ್ಬರು ಕೂಡ ಕೊನೆಗೆ ಈಗ ನಂದಳಿಕೆಯ ಶ್ರೀಕಾಂತ ಭಟ್ರ ಹತ್ರ ಓಡುವಂತಹ ಫಸ್ಟ್ ಸೆಕೆಂಡ್ ಬರುವಂಥ ಕೋಣಗಳನ್ನು ಓಡಿಸುವಂತಹ ನಮ್ಮ ಬಂಬಾಣ ಬೈಲು ವಂದಿತ್ ಶೆಟ್ಟಿ ಆಗಲಿ ಅಥವಾ ಸುದರ್ಶನ್ ಆಗಲಿ, ಇವರೆಲ್ಲ ನಮ್ಮ ಅಕಾಡೆಮಿಯಲ್ಲಿ ತರಬೇತಿ ಪಡೆದವರು ಅನ್ನೋದು ನಮಗೊಂದು ಹೆಮ್ಮೆ. ನಾವೇನೋ ಅವರಿಗೆ ಒಂದು ರೂಪಾಯಿ ಅವರಿಗೆ ಚಾರ್ಜ್ ಮಾಡಲಿಲ್ಲ. 4 ಜನರ ಹತ್ರ ಬೇಡಿ ಆದರೂ ಇದನ್ನು ಮಾಡಿದ್ದೇವೆ ವಿನಃ ನಾವು ಅವರಿಗೆ ಯಾವುದು ಕೂಡ 1 ರೂಪಾಯಿಯ ಚಾರ್ಜ್ ಮಾಡಲಿಲ್ಲ. ಆದರೆ ಅವರು ಬದುಕು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಕಂಬಳವನ್ನು ಒಂದು ಸ್ಟ್ಯಾಂಡರ್ಡ್ ಮಟ್ಟಿಗೆ, ಜಾಗತಿಕ ಮಟ್ಟದಲ್ಲಿ ಓಟಗಾರರು ಕೂಡ ಇದ್ದಾರೆ. ಯಾಕಂದರೆ ಶ್ರೀನಿವಾಸ್ ಗೌಡ ಓಡಿದಾಗ ನಮಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟದ್ದು ಮಹೀಂದ್ರ ಆ್ಯಂಡ್ ಮಹೀಂದ್ರದ ಆನಂದ್ ಮಹೀಂದ್ರ ಅವರು. ಆಮೇಲೆ ಕಿರಣ್ ರಿಜ್ಜು ಅವರಿಗೆ ಹೇಳಿ, ಆಗಿನ ಕ್ರೀಡಾ ಮಂತ್ರಿಗಳಿಗೆ ಕೇಂದ್ರದ್ದು ಹೇಳಿ ಅವರನ್ನು ಒಲಿಂಪಿಕ್ಕಿಗೆ ತಯಾರು ಮಾಡಬೇಕು ಅಂತ ಹೇಳಿದರು. ನಮ್ಮ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ ಟೈಮಿಂಗ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿ ಇದಾದಾಗ ಪೈವಳಿಕೆಯ ಕಂಬಳಕ್ಕೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಬಂದು ಅದನ್ನು ನೋಡಿ ಅದನ್ನು ಬಹಳ ಮೆಚ್ಚಿಕೊಂಡ್ರು. ಅದನ್ನು ನೀವು ಪ್ರಾರಂಭದಲ್ಲೇ ಇಡಬೇಕು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟರು. ಸುಧಾರಣೆಗಳು ಇನ್ನೂ ಅನೇಕ ಆಗಲಿಕ್ಕೆ ಇದೆ. ಆದರೆ ಪ್ರತಿಯೊಬ್ಬರು ನಾವು ಚಿಂತಿಸಬೇಕಾದ ಒಂದೇ ಒಂದು ಮಾತು ಹೇಳ್ತೇನೆ ನಾನು, ಎವರಿಬಡಿ ಥಿಂಕ್ಸ್ ಅಬೌಟ್ ದೇರ್ ರೈಟ್ಸ್, ನಾಟ್ ಅಬೌಟ್ ದೇರ್ ಡ್ಯೂಟೀಸ್. ಪ್ರತಿಯೊಬ್ಬರು ಕೂಡ ಹಕ್ಕಿನ ಬಗ್ಗೆ ಮಾತಾಡುವ ಬದಲು ಕರ್ತವ್ಯದ ಬಗ್ಗೆ ಮಾತಾಡೋಣ. ಕಂಬಳಕ್ಕೆ ನಮ್ಮ ಕೊಡುಗೆ ಏನು ಅನ್ನೋದನ್ನು ನಾವು ಯೋಚಿಸೋಣ, ನಮ್ಮಿಂದ ಕೈಲಾದ ಸೇವೆ ಮಾಡೋಣ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ.